ಇನ್ನು ಮುಂದುವರೆದ ಭಾಗವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮಾತಾಡಿದ್ದಾರೆ. ಇಲ್ಲಿ ಡಿ.ಕೆ. ಅವರು ಮಾತಾಡಿದ್ದಾರೆ, ಜೊತೆಗೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಚಲುವರಾಯಸ್ವಾಮಿ ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ. RSS ಇವತ್ತೇನು ಹೊಸದೇನಲ್ವಲ್ಲ, ಅವರು 100 ವರ್ಷ ಆಯಿತು. ಅವರು 100 ವರ್ಷದ ಸೆಲೆಬ್ರೇಷನ್ಗೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ಮೊದಲಿನಿಂದಲೂ ಕೂಡ ಅವರ ಐಡಿಯಾಲಜಿಕಲಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಕೆಲವು ಅವರ ಅಂಶಗಳು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ಆಗಿಂದಾಗೆ ನಡೀತಾನೇ ಇದೆ. 100 ವರ್ಷದ ಅವಧಿಯಲ್ಲಿ ಅನೇಕ ಸಂದರ್ಭದಲ್ಲಿ ಇಂಥದ್ದು ಬಂದಿದೆ. ಪ್ರತಿ ಸಾರಿನೂ ಬಂದಾಗೆಲ್ಲ ಏನಾದರೂ ಒಂದು ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಕ್ರಮ ತಗೊಂಡಿದ್ದಾವೆ. ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದರು. ಈಗ ಅವ್ರು ಯಾಕೆ ಆದೇಶ ಮಾಡಿದರು? ಅವ್ರಿಗೂ ಕೂಡ ಅವ್ರು ಹೇಳೋದು ಅವ್ರದ್ದೇ ಅಂಗಸಂಸ್ಥೆ RSS ಅಂತೇಳಿ, ಭಾರತೀಯ ಜನತಾ ಪಾರ್ಟಿದು. ಹಂಗಿರುವಾಗ ಅವ್ರು ಯಾಕೆ ಆದೇಶ ಮಾಡಿದರು? ಈಗ ನಾವು ಮಾಡಿದಾಗ ಮಾತ್ರ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವ್ರು ಮಾಡಿದಾಗ ಯಾಕೆ ಯಾರು ಇದು ಗೊಂದಲ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳಿ ಪ್ರಶ್ನೆ ಮಾಡಲೇ ಇಲ್ಲ. RSS ಸಂಸ್ಥೆ ಈಗ ಕನ್ನಡ ಪರ ಸಂಘಟನೆ ಇದೆ. ಕನ್ನಡ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ. RSS ನೇರವಾಗಿ ಒಂದು ಪಕ್ಷದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾರೆ. ಅದಷ್ಟೇ ವ್ಯತ್ಯಾಸ. ಈಗ ನಮ್ಮಲ್ಲಿ ಎಷ್ಟೋ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಷ್ಟೆಲ್ಲ ಇದೆ. ಯಾವುದೇ ಪಕ್ಷಕ್ಕೆ ಜೋಡಿ ಆಗಿಲ್ಲ. ಈ RSS ಸಂಸ್ಥೆ ಮಾತ್ರ ಇಡೀ ರಾಷ್ಟ್ರದಲ್ಲಿ RSSೇ ಬಿಜೆಪಿನೇ RSS. ಇವತ್ತು ಆಡಳಿತ ಇರ್ತಕ್ಕಂಥ ಬಿಜೆಪಿ ಸರ್ಕಾರ RSS ಸರ್ಕಾರ ಅಂತಲೇ ಹೇಳ್ಕೊಂಡು ಆಡ್ತಾ ಇರೋದ್ರಿಂದ ಅದನ್ನಕ್ಕೂ ಇದಕ್ಕೂ ಹೋಲಿಕೆ ಮಾಡಂಗಿಲ್ಲ. ಇನ್ನು RSSನವರು ಪಥಸಂಚಲನ ಮಾಡಿದರೆ ಸಮಾಜಕ್ಕೆ ಭಯ ಬಂದುಬಿಡುತ್ತೆ. ಅವರು ದೊಣ್ಣೆ ಹಿಡ್ಕೊಂಬಂದರೆ, ಅವರು ಬೂಟ್ ಹಾಕ್ಕೊಂಬಂದರೆ, ಅವರು ಪಥಸಂಚಲನ ಮಾಡಿದರೆ ಆ ಸದ್ದಿನಿಂದ ಸಮಾಜದಲ್ಲಿ ಭಯ ಸೃಷ್ಟಿಯಾಗುತ್ತೆ. ಇದು B.K. ಹರಿಪ್ರಸಾದ್ ಅವರು ಮಾತು. ದ್ವೇಷದ ಬೀದಿನಲ್ಲಿ ಪ್ರೀತಿ ಹುಟ್ಟುತ್ತಾ ಅಂತ ಕೇಳ್ತಾರೆ ಹರಿಪ್ರಸಾದ್.